ನನಗೆಲ್ಲ ನೆನಪಿಗೆ ಬಂದ್ಬಿಡ್ತು. ನಾವು ಹುಡುಕ್ತಾ ಇರೋದು ಸೂರ್ಯಮಣಿನ, ಉತ್ತರ ದಿಕ್ಕು ಹೆಬ್ಬಂಡೆ. ಕಮಾನ್ ಫಾಲೋ ಮೀ. ಹೇಳಿ ಹೇಳಿ ಅಂದ್ರೆ ಮಾವ, ನನಗಿಲ್ಲಿ ಜೋಡಿ ಮರಗಳು ಕಾಣಿಸ್ತಾ ಇವೆ. ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡಿ. ಆಗ್ಲಿ ಹೇಳಿ ಅಂದ್ರೆ. ಹಾ, ಏನಣ್ಣ ಬೇಡ ಬಂದ್ಬಿಡಿ ಅಂದ್ರ? ಅಬ್ಬ ಸಿಕ್ತಾ ಅಂತ ಕೇಳ್ತಾ ಇದ್ದೀನಣ್ಣ. ಏನಂತಣ್ಣ? ಅಬ್ಬ ಗೊತ್ತಾಯ್ತು. ಫಾಲೋ ಮೀ. ಸರ್, ಲೊಕೇಶನ್ ಕಳಿಸಿದ್ದೀನಿ, ಬಂದ್ಬಿಡಿ. ಆಯ್ತು. ಇಷ್ಟೊತ್ತಲ್ಲಿ ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ? ನಾಟಿ ವೈದ್ಯರ ಹತ್ರ ಹೋಗೋದು ಬಿಟ್ಟು ಕಳ್ಳಂತರ ಈ ಕಡೆ ಎಲ್ಲಿ ಹೋಗ್ತಾ ಇದ್ದಾನೆ? ಇವತ್ತು ಇವನನ್ನು ಬಿಡಬಾರ್ದು, ಮಾಡ್ತೀನಿರು. ಮನೇಲಿ ಇವನಿಗೇನು ಕೆಲಸ? ಇವ್ನು ನಾನು ಅನ್ಕೊಂಡಿರೋಷ್ಟು ಇನ್ನೋಸೆಂಟ್ ಅಲ್ವೇ ಅಲ್ಲ. ಕಳ್ಳಂತರ ಕಾಳಿಂಗನ ಮನೆಗೆ ಹೋಗ್ತಾ ಇದ್ದಾನೆ ಅಂದರೆ ಇವನೇನೋ ತಪ್ಪು ಕೆಲಸ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ. ಏನೋ ನಡೆಸ್ತಾ ಇದ್ದಾನೆ. ಇವನ ಹತ್ರ ಸ್ವಲ್ಪ ಹುಷಾರಾಗೇ ಇರಬೇಕು. ನೋಡೋಣ, ಅವ್ನು ಬರೋವರೆಗೂ ಇಲ್ಲೇ ಕಾಯ್ತೀನಿ. ನಮಸ್ಕಾರ ಯಜಮಾನ್ರ. ಓಹೋ, ಏನಪ್ಪ ಕೃಷ್ಣ, ಕೂತ್ಕೋ. ಪರವಾಗಿಲ್ಲ ಯಜಮಾನ್ರ,
ಏನೋ ಇತ್ತೀಚೆಗೆ ಫೋನ್ ಮಾಡೋದು ಬಿಟ್ಟು ನೇರವಾಗಿ ನೀನೇ ಬರ್ತಾ ಇದೀಯಾ? ಅದು ನನಗಿನ್ನೂ ಸಂಬಳ ಆಗಿಲ್ಲ ಯಜಮಾನ್ರೆ. ನಿನಗೆ ಸಂಬಳ ಆಗದೆ ಇರೋದಕ್ಕೂ ನೀನು ಇಲ್ಲಿ ನೇರವಾಗಿ ಬಂದಿರೋದಕ್ಕೂ ಏನೋ ಸಂಬಂಧ? ನನ್ನ ಫೋನ್ ರೀಚಾರ್ಜ್ ಖಾಲಿ ಆಗಿದೆ. ನನ್ನ ಸಂಬಳ ಆದ ತಕ್ಷಣ ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊತೀನಿ ಯಜಮಾನ್ರೆ. ಅದಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಹೇಳೋದು ಕೈನಲ್ಲಿ ಒಂದು ಸ್ವಲ್ಪ ಕಾಸಿರ್ಬೇಕು ಅಂತ. ಆವತ್ತು ಕಾಸು ಕೊಡಕ್ಕೆ ಬಂದರೆ ಏನೋ ದೊಡ್ಡ ಸಾಚ ಥರ ಬೇಡ ಅಂದ್ಬಿಟ್ಟೆ. ಅದು ಹಾಗಲ್ಲ ಯಜಮಾನ್ರೆ. ನಮ್ಮ ಕೈಲಿರೋ ದುಡ್ಡು ನಮ್ಮ ಬೆವರಿಂದ ಹುಟ್ಟಬೇಕು. ಕಂಡೋರ್ ರಕ್ತದ ಕಲೆ ಅದ್ರ ಮೇಲೆ ಇರಬಾರ್ದು ಅಂತ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ. ಅಲ್ವೋ, ಕೃಷ್ಣ ಅಂತ ಹೆಸರಿಟ್ಕೊಂಡು ಆ ಸೂರ್ಯನ ಗೀತೋಪದೇಶ ಕೇಳ್ತಾ ಇದೀಯಲ್ಲ. ಹೋಗ್ಲಿ, ನೀನೇನಾದ್ರೂ ಆ ಮನೆಗೆ ನಿಯತ್ತಾಗಿದೀಯಾ? ನಿನ್ನ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳ್ಕೊಂಡು ಬದುಕ್ತಾ ಇಲ್ವಾ? ಅದು ಸ್ವಾರ್ಥ ಅಲ್ಲ ಯಜಮಾನ್ರೆ, ಅಸಹಾಯಕತೆ. ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಯಜಮಾನ್ರೆ. ಅದು ನನ್ನ ಸಾವಿನ ಬದುಕಿನ ಪ್ರಶ್ನೆ. ಹೇಳದನ್ನೇ ಹೇಳ್ತಾ ಇರಬೇಡ. ನೀನು ಬಂದಿದ್ದ ವಿಚಾರ ಏನು ಅಂತ ಹೇಳು. ಅದು ಸೂರ್ಯ ಅವ್ರಿಗೆ ಒಂದು ತಾಳೆಗರಿ ಸಿಕ್ತಲ್ವಾ ಯಜಮಾನ್ರೆ? ಹೌದು. ಅದರಲ್ಲಿ ಏನೋ ಒಂದು ಪದ್ಯದ ಥರ ಇತ್ತಂತೆ. ಅದನ್ನ ಓದಕ್ಕಾಗ್ತಿಲ್ಲ ಅಂತ ಮಹರ್ಷಿಗಳ ಹತ್ರ ತಗೊಂಡು ಹೋಗಿದ್ರು. ಅವರು ಅದನ್ನ ಬಿಡಿಸಿ ಕನ್ನಡದಲ್ಲಿ ಹೇಳಿದ್ರಂತೆ. ಗುಡಿ ಗಂಗಾಧರ್ ಅವರು ಆ ಪದ್ಯದ ರಹಸ್ಯ ಬಿಡಿಸಿದಾರಂತೆ ಯಜಮಾನ್ರೆ. ಅಲ್ಲ, ಈ ಕೃಷ್ಣನ ನಾನು ಏನೋ ಅನ್ಕೊಂಡಿದ್ದೆ. ನಮಗೆ ಗೊತ್ತಿಲ್ದಂಗೆ ಕಾಳಿಂಗರಾಯರ ಮನೆಗೆ ಹೋಗಿ ಏನು ಮಾಡ್ತಿರ್ಬೋದು? ನನಗೆ ಅವತ್ತೇ ಅನುಮಾನ ಬಂದಿತ್ತು. ಇವನ ಕೈಯಿಗೆ ಯಾವಾಗ ಹೊಸ ಫೋನ್ ಬಂತೋ ಅವತ್ತಿಂದ ಇವನೇನೋ ನಡೆಸ್ತಾ ಇದ್ದಾನೆ. ಬರಲಿ ಅವನಿವತ್ತು. ಇವನೇನಾದರೂ ತಪ್ಪು ಮಾಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗಲಿ, ಗ್ರಹಚಾರ ಬಿಡಿಸ್ಬಿಡ್ತೀನಿ. ಆ ಪದ್ಯದಲ್ಲಿ ಯಾವುದೋ ಮುಖ್ಯವಾದ ಜಾಗದ ಅಡ್ರೆಸ್ ಇದೆಯಂತ ಯಜಮಾನ್ರೆ. ಅವರು ಇವಾಗ ಜಾಗಕ್ಕೆ ಹೋಗ್ತಿದ್ದಾರೆ ಯಜಮಾನ್ರೆ. ಅಷ್ಟು ಬಿಟ್ರೆ ನಂಗಿನ್ನೇನು ಗೊತ್ತಿಲ್ಲ ಯಜಮಾನ್ರೆ. ಬಹುಶಃ ಅವರಿಗೆ ಸೂರ್ಯಮಣಿ ಇರುವಂಥ ಜಾಗ ಗೊತ್ತಾಗಿರ್ಬೇಕು. ಸರಿ, ನೀನೇನು ಹೊರಡು. ಯಜಮಾನ್ರೆ, ಮತ್ತೆ ಹೇಳ್ತಿದ್ದೀನಿ ಅಂತ ಕೋಪ ಮಾಡ್ಕೊ. ಹೇಳಿದ್ದನ್ನೇ ಹೇಳ್ತಾ ಇರ್ಬೇಡ. ಹೆಣ ಬೀಳಬಾರ್ದು ಅಷ್ಟ ತಾನೇ. ನನಗೆ ಗೊತ್ತು, ನಾನೆಲ್ಲ ಏರ್ಪಾಟ್ ಮಾಡ್ಕೊಳ್ತೀನಿ. ಸರಿ ಯಜಮಾನ್ರೆ.